ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವತ್ತು ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಅಂತ ಹೋದಾಗ ನಿಧನರಾಗಿದ್ದಾರೆ. ಸಿನಿಮಾ ನಿರ್ಮಾಣ ಮೂಲಕ ಗಮನ ಸೆಳೆದಿದ್ರು ಉಲ್ಲಾಸ್. ಇತ್ತೀಚೆಗೆ ನಿರ್ಮಲಾ ಅನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾಗೆ ಉಲ್ಲಾಸ್ಗೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿತ್ತು. ಇದಿಷ್ಟೇ ಅಲ್ಲ, ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾ ಸಂಸ್ಥೆಯ ಮೂಲಕವೂ ಕೂಡ ಹಲವಾರು ಮಕ್ಕಳಿಗೆ ಉಲ್ಲಾಸ್ ನಟನೆಯನ್ನ ಕಲಿಸ್ತಾ ಇದ್ರು. ಇದೇ ಮಕ್ಕಳು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು. ಆದರೆ ಇವತ್ತು ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಉಲ್ಲಾಸ್ ಅವರು ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇತ್ತೀಚೆಗಷ್ಟೇ ಅವರು ನಿಶ್ಚಿತಾರ್ಥವನ್ನ ಕೂಡ ಮಾಡಿಕೊಂಡಿದ್ರು. ಇನ್ನೇನು ಕುಟುಂಬದಲ್ಲಿ ಮದುವೆಯ ತಯಾರಿ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ತೀವ್ರ ಹೃದಯಾಘಾತದಿಂದ ಉಲ್ಲಾಸ್ ಇವತ್ತು ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಅಂತ ಹೋಗಿದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಉಲ್ಲಾಸ್ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಇದು ನಿಜಕ್ಕೂ ಕೂಡ ಶಾಕಿಂಗ್ ಇದೆ ಅಂತಾನೆ ಹೇಳ್ಬಹುದು. ಉಲ್ಲಾಸ್ ಅವರಿಗೆ ಆರೋಗ್ಯ ಸಮಸ್ಯೆ ಮುಂಚೆ ಇತ್ತ, ಹೇಗೆ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಉಲ್ಲಾಸ್ ಅವರ ವಯಸ್ಸು ನೋಡಿದ್ರೆ ಜಸ್ಟ್ 28 ವರ್ಷ. ಸಾಕಷ್ಟು ಕನಸುಗಳಿದ್ದಂತ ನಿರ್ಮಾಪಕ ಕೂಡ. ಯಾಕಂದ್ರೆ ಮೆಜೆಸ್ಟಿಕ್ ಸಿನಿಮಾನ ನಿರ್ಮಾಣ ಮಾಡಿದಂತ ಭಾಮಾ ಹರೀಶ್ ಅವರ ಪುತ್ರ ಆಗಿರ್ತಾರೆ. ಸೊ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ರೆ. ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸ್ಗಳ ಮೂಲಕ ಮಕ್ಕಳಿಗೆ ನಟನೆ ಮತ್ತೆ ಸಿನಿಮಾದ ಒಂದಷ್ಟು ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಯಾವುದೇ ರೀತಿಯ ಬೇಸಿಗೆ ರಜೆ ಆಗಲಿ ಮಕ್ಕಳನ್ನ ಅಥವಾ ಸಿನಿಮಾ ಕುರಿತಾದ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಸೊ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತ ಕನಸನ್ನು ಹೊತ್ತಿದ್ರು. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಈ ಸಾವಿನ ವಿಚಾರವಾಗಿ ಹೇಳೋದಾದ್ರೆ ಕೊಡಚಾದ್ರಿಗೆ ಸ್ನೇಹಿತರ ಜೊತೆ ಟ್ರೆಕ್ಕಿಂಗ್ ಅಂತ ಹೋಗಿರ್ತಾರೆ. ಟ್ರೆಕ್ಕಿಂಗ್ ಎಲ್ಲವನ್ನು ಮುಗಿಸಿ ಕೆಳಗೆ ಇಳಿಯುವಂತ ಸಂದರ್ಭದಲ್ಲಿ ತೀವ್ರ ಹೃದಯಾಘಾತ ಕಾಣಿಸ್ಕೊಂಡಿರುವಂಥದ್ದು. ಸೊ ಹಠಾತ್ತನೆ ಅಲ್ಲೇ ನಿಧನರಾಗಿದ್ದಾರೆ. ಸೊ ಈ ಒಂದು ವಿಚಾರ ನಿಜಕ್ಕೂ ಒಂದು ಬೇಸರದ ಸಂಗತಿ. ಯಾಕಂದ್ರೆ ಭಾಮಾ ಹರೀಶ್ ಅವರ ಶಕ್ತಿಯಾಗಿ ಉಲ್ಲಾಸ್ ಅವರು ಇದ್ರು. ಯಾಕಂದ್ರೆ ಯಾವುದೇ ಸಿನಿಮಾ ಅಥವಾ ಯಾವುದೇ ಒಂದು ಕೆಲಸಗಳಾಗ್ಲಿ ಜೊತೆಯಾಗಿ ನಿಲ್ತಾ ಇದ್ರು. ಯಾಕಂದ್ರೆ ಇಂಡಸ್ಟ್ರಿನ ಒಗ್ಗೂಡಿಸುವಂತ ಸಾಕಷ್ಟು ಕಾರ್ಯಗಳಲ್ಲಿ ಉಲ್ಲಾಸ್ ಅವರು ತಮ್ಮ ಕಾರ್ಯವನ್ನು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಕೆಲಸವನ್ನು ಕೊಟ್ಟರು, ಯಾವುದೇ ಸಿನಿಮಾ ವಿಚಾರ ಆಗಲಿ, ಸಿನಿಮಾ ಅಂತ ಬಂದ್ರೆ ಯಾವಾಗಲೂ ಮುಂದೆ ನಿಲ್ತಾ ಇದ್ರು. ಸೊ ಈ ಒಂದು ವಿಚಾರ ನಿಜಕ್ಕೂ ಒಂದು ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಭಾಮಾ ಹರೀಶ್ ಅವರ ಕುಟುಂಬಸ್ಥರು ಸದ್ಯ ಮನೆ ಹತ್ರ ಅಂದ್ರೆ ಈಗ ಕೊಡಚಾದ್ರಿಯಿಂದ ಮೃತದೇಹನ ಬೆಂಗಳೂರಿಗೆ ತರೋಕೆ ಎಲ್ಲ ರೀತಿಯ ವ್ಯವಸ್ಥೆನ ಮಾಡಲಾಗ್ತಿದೆ. ಪ್ರೀತಿ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸ್ನೇಹಿತರ ಜೊತೆಗೆ ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಅಂತ ಹೋದಂತಹ ಸಂದರ್ಭದಲ್ಲಿ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇತ್ತೀಚೆಗಷ್ಟೇ ನಿರ್ಮಲಾ ಎನ್ನುವಂತಹ ಸಂಪೂರ್ಣವಾಗಿ ಮಕ್ಕಳೇ ಸೇರಿ ನಿರ್ಮಾಣ ಮಾಡಿರುವಂತಹ ಚಿತ್ರದಲ್ಲಿ ಇವರು ನಿರ್ಮಾಣ ಮಾಡಿದ್ರು. ಸಂಪೂರ್ಣವಾಗಿ ಮಕ್ಕಳೇ ಆ ಸಿನಿಮಾವನ್ನ ನಿರ್ದೇಶಿಸಿ ನಟನೆ ಮಾಡಿದಂತಹ ಸಿನಿಮಾಗೆ, ನಿರ್ಮಲಾ ಅನ್ನುವಂತಹ ಸಿನಿಮಾಗೆ ರಾಜ್ಯ ಪ್ರಶಸ್ತಿಯನ್ನ ಕೂಡ ಇವರು ಪಡೆದುಕೊಂಡಿದ್ರು. ಆದರೆ ಇದೀಗ ತೀವ್ರ ಹೃದಯಾಘಾತದಿಂದ ಉಲ್ಲಾಸ್ ನಿಧನರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.